ಪಾಲ್ತು ಮಾತಾಡಂಗಿಲ್ಲ ಅಂತ ಹೇಳಿ ಗಾಡಿಗೆ ಹೋಗಿರಿ. ಹೌದು. ಈ ಪಾಳ್ಯದಾಗ ಬಂದು ಏನ್ ಹೇಳ್ತೀರಿ? ನಿಮಗೆ ಏನೂ ಅಂದಿಲ್ಲ ನಾವು ಓದ್ತೀರಿ. ನಾ ಪಾಲ್ತು ಮಾತಾಡ್ಯಾರ ನಿಮ್ ಬದಲ ನಾವು ಮಾತಾಡಿಲ್ಲ ಅಂತ ಹೇಳ್ತೀರಿ. ನಾಲಿಗೆ ಒಂದು ಎರಡು ಹೆಂಗ ಮುದಿಕೆ ಇದ ನೀನ ಹೇಳ್ಪಾರ ನಿರ್ಣಾಯಕ ಆಗಿದಿ. ಇದನ್ನ ಹೇಳೋದು ಸುದ್ದ ಅಲ್ಲ. ಅದು ಕುಂತಿ ಕತ್ತಿ ನನಗೆ ಲೇಖ ತಂದು ತೋರ್ಸತ್ ಹೇಳ್ತೀರಿ ನೀವು. ನಾನು ಕೇಳಿದೇನ ಬಡ್ಡಿ ಏನ್ ಕೇಳಿದ್ ನಾನು? ನಾವು ಕೇಳುವುದೇನ, ನೀವು ಹೇಳುವುದೇನ, ನಾವು ಉದಾಹರಣೆ ಕೊಟ್ಟದೇನ, ನೀವು ತಿಳ್ಕೊಂಡದೇನ? ಎಲ್ಲ ಧರ್ಮದ ಹೌದು ಎಲ್ಲ ಗುರಿಯರಿಗೆ ಅನಂತ ಕೋಟಿ ವಂದನಗಳನ್ನ ಹೇಳಿ ಹೇಳಿ ತಾವೆಲ್ಲರೂ ಕೂಡ ಮಂದಿ ಮಾತು ಹೆಚ್ಚು ಕೂಡಿತ್ ನೋಡ್ರಿ. ನಿನ್ನ ಹೇಳಿಬೇಡ. ಹೌದು ಮನ್ಯಾಗ ನಾನು ಆಡ ಕೇಳಿ ಸಿದ್ದು ನಿನ್ನ ಬಡ್ತಿಗೆ ಬತ್ ನೋಡು ಮಂದಿ. ಹೌದು ಅವನ್ ಬಡ್ತಿಗೆ ಬತ್ರಿ. ಹೌದು ಮತ್ತ ಮಂದಿನ ಕರ್ಸಂದ್ರ ಹಂಗೇನು? ತಾವೆಲ್ಲರೂ ಕೂಡ ಶಾಂತತೆಯನ್ನು ಕಾಪಾಡ್ರಿ. ಹಾ ಒಂದು ಕ್ಯಾಲಿ ಹಾಡಿ ಮಹಾಮಂಗಲ್ ಮಾಡೋದದ. ಮಾಡೋದಲ್ರಿಪ್ಪ. ಮಹಾಮಂಗಲ್ ಮಾಡೋಕ್ಕಿಂತನೂ ಕ್ಯಾಲಿ ಹಾಡೋಕ್ಕಿಂತನೂ ಮೊದಲ ಏನ್ ಮಾಡ್ಬೇಕತ್ತೀರಿ? ಒಂದು ಸ್ವಲ್ಪ ವಿಷಯ ಕಡೆ ಹೋಗಿ ಬರ್ಲಾ ಮಾತಿಗೆ ವಿರಾಮ ಕೊಡೋದದ. ಓಕೆ. ಮಹಾತ್ಮರು ಹೇಳ್ತಾರ ಒಂದ್ ಕಡೆ. ಏನ್ ಹೇಳ್ತಾರಿಪ್ಪ ಮಹಾತ್ಮರು? ಬಚ್ಚಲ ಕುಣಿಯಲ್ಲಿ ಹುಟ್ಟಿ, ಬಚ್ಚಲ ಕುಣಿಯಲ್ಲಿ ಹುಟ್ಟಿ, ಬಚ್ಚಲ ಕುಣಿಯಲ್ಲಿ ಹುಟ್ಟಿ ನಾ ಹೆಚ್ಚ ನೀ ಹೆಚ್ಚ ಅನ್ನುವ ಕಡಮೂರ್ಖರಿಗೆ. ಹೌದಿಪ್ಪ. ನಾ ಹೆಚ್ಚ ನೀ ಹೆಚ್ಚ ಅನ್ನುವ ಕಡಮೂರ್ಖರಿಗೆ ಮಚ್ಚಿಲ ಹೊಡಿ ಎಂದು ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರ. ಹೌದಿಪ್ಪ ಹೌದು. ಇದೇ ಮಾತಾಕ್ ಹೇಳ್ಯಾರಿಪ್ಪ ಅವರು. ಈ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದಿ ಒಂದು ಬಳಕ ಯಾವತ್ತಿಗೂ ಮನುಷ್ಯನಲ್ಲಿ ಅಹಂಕಾರ ಬರಬಾರ್ದು ಅಂತ ಹೇಳ್ತಾರ ಅವ್ರು. ಹೌದು, ಅಹಂಕಾರ ಹೊಟ್ಟೆ ಬರಬಾರ್ದು ಅಂತ ಹೇಳ್ತಾರ ಅವ್ರ ಜ್ಞಾನಿಗಳು. ಅಹಂಕಾರ ಅನ್ನೋದು ಮನುಷ್ಯನಿಗೆ ಯಾವತ್ತಿಗೂ ಬರ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರ ಅವ್ರು. ಹೌದು. ಯಾವ ಮನುಷ್ಯನಿಗೆ ಅಹಂಕಾರ ಬರ್ತದಲ್ಲ, ಏನಕ್ಕದಿಪ್ಪ? ನನ್ನಂಗೆ ಯಾರಿಲ್ಲ, ನನ್ನಂಗೆ ಹಾಡವ್ರು ಯಾರಿಲ್ಲ, ನಂದೇ ಹವಾ ಅಂತ ಯಾವ ತಿಳ್ಕೊತಿರ್ತಾನಲ್ಲ ಅವ್ರನ್ನ ಮಚ್ಚಿನ ಹೊಡಿ ಅಂತ ಹೇಳಿದವ ಅಂಬಿಗರ ಚೌಡಯ್ಯ. ಹೌದಪ್ಪ ಹೌದಾ. ಇವತ್ತಿನ ದಿವಸ ಯಾವ ಬೆಳಗಾವಿ ಜಿಲ್ಲಾ ಅತನಿ ತಾಲೂಕ ಯಾವ್ರಿಪ್ಪ? ಒಂದು ದರೂರು ಗ್ರಾಮದೊಳಗ ಹಾವ್ ಒಂದು ಮುಗುಳ್ಯಾಳ ಮೇಳ, ಇನ್ನೊಂದು ಮುತ್ತೂರು ಮೇಳ ತಾವೆಲ್ಲರೂ ಕೂಡ ತಂದು ಕೂಡ್ಸಿದ್ರಿ ನೋಡ್ರಿ. ಮುಗುಳ್ಯಾಳ ಮುತ್ತೂರ. ಹೌದ್ ಮೂದ್ರಾಗ ಅದಾವ ಎರಡು ಹೆಸರು. ಸರ್ಜೋಡಿ ಸಹ ಕಲಾವಿದರು ಏನೇನು ಮಾತಾಡಿದ್ರು ಸುಮಿತ್ರಾಬಾಯಿ ಅವ್ರು ನೀವೆಲ್ಲಾರು ಕೇಳಿರಿ. ಏನ್ ಮಾತಾಡಿರಿಪ್ಪ ಸರ್ಜೋಡಿ ಸಹ ಕಲಾವಂತರು? ಅವ್ರು ಎಲ್ಲಾರು ನಿಮಗೆ ಹೇಳಿದ್ರು. ಅವರು ಏನು ಜ್ಞಾನ ಉಪದೇಶ ಕೊಟ್ಟಾರ ನಿಮ್ಗೆ ಗೊತ್ತದ. ಅವ್ರು ಎಷ್ಟು ಚಂದ ಕತ್ತಿ ಹೇಳಿದ್ರು. ನಾನೊಂದು ಮಾತು ಹೇಳಿದೆ ಹೋದ ಪಳ್ಯದೊಳಗ. ಏನ್ ಹೇಳಿರಿಪ್ಪ? ಮನುಷ್ಯ ಮಾತಾಡ್ಬೇಕಾಗಿತ್ತಂದ್ರೆ ಕರೆಕ್ಟ್ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಮಾತಾಡಿದ್ರಂದ್ರೆ ನೋವು ಅನಿಸೋದಿಲ್ಲ ಅಂತ ನಾನು ಹೇಳಿದ ಮಾತ್ರ ಸತ್ಯ ಅದ. ಐತಲ್ರಿಪ್ಪ. ಅವರು ಹಾದ ಪಾಳ್ಯದೊಳಗೆ ಒಂದು ಅನುಶಯನ ಕತೆ ಹೇಳಿ ಬತ್ತಲೇದು ಇಂಥವೆಲ್ಲ ಮಾತಾಡಬಾರ್ದು ಅಂತೇಳಿ ನಾನೊಂದು ಮಾತು ಹೇಳಿದೆ. ಹೌದು. ಅವ್ರು ನಿಸ್ಬತ್ಲೆ ಅಂತ ಅವ್ರು ಅಂದ್ರು. ನಾವೇಲಿಲ್ಲ ಅಂದು ಒಂದು ಮಾತಂದ್ರ ಅವ್ರು ನೀವೆಲ್ಲಾರು ಕೇಳಿರಿ. ಏನಂದಾರಿಪ್ಪ? ಮಾಸ್ತರ ನಾ ಸಾಲಿ ಕಲ್ತತ್ತ ನೀನು ಸಾಲಿ ಹಿಂದೆ ಹೋಗಿಲ್ಲ. ಆ ವಯಸ್ಸಾಗಿಲ್ಲತ್ ನನಗೆ. ವಯಸ್ಸಾಗಿಲ್ಲತ್ರಿ ಏನ್ರಿ? ಹಿಂದಿನ ನಾಳೆ ಕೂಳ್ ಹೊಳಿಗೆ ಹೊಂಟಾವು ಮತ್ತ ವಯಸ್ಸಾಗಿಲ್ಲ. ಹುಚ್ಚಾಗೇನು ಮುದಿಕ್ಯಾನ. ಅವ್ರು ಸಾಲಿ ಕಲ್ತತ್ತ ನನಗೆ ವಯಸ್ಸಾಗಿಲ್ಲ. ಹೌದ್. ಅವ್ರು ಏನೋ ಹೇಳಿದ್ರು. ಅದೇ BBA ಡಬಲ್ ಡಿಗ್ರಿ ಆತ್ರಿ. ಅದೇ BBA ಏನೋ ಹುಡುಗ್ರೆ BB ಪಬ್ಜಿ ರೀ. ಅದನ್ನ ಏನೋ ಹೇಳಿದ್ರು ಅವರು. ಸತ್ಯ ಅದ. ನಾನೊಬ್ಬ ಕುರಿಕಾಯಿ ಮನುಷ್ಯ ರೀ. ನಿಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರ ನಾನು 2ನೇ ಸಾಲಿ ಕಲ್ತವ್. ನಾ ಎಮ್ಮಿ ಕಾದವ್ರಿ. ನಾನು ಅನ್ಪಡ ಕೇಳಲಿ. ಹೌದು. ನಾನ ಅನ್ಪಡ ಮನುಷ್ಯ, ಒಬ್ಬ ಕುರಿಕಾಯಿ ಮನುಷ್ಯ. ಹಾಡವರು ಸಹವಾಸ ಮಾಡಿಕಿಸ್ ನಾನು 4 ಡೊಳ್ಳಿನ ಪದ ಕಲಿತ ಈ ವೇದಿಕೆ ಮೇಲೆ ನಿಂತು ನಾ ಮಾತಾಡಕತ್ತ ಸತ್ಯ ಅದ. ಸತ್ಯದಲ್ರಿ. ನೀ ಏನದು B.Ed ಅದು ಏನ ಪಬ್ಜಿ ಏನ ಕಲ್ತನದ್ರಲ್ಲ. ಮತ್ತೆ ನೀವೇನು ಮಾಡ್ಲಕತ್ತೀರಿ? ಡಬಲ್ ಡಿಗ್ರಿ ಕಲ್ತ್ ನೀವೇನು ಮಾಡ್ಲತ್ತೀರಿ? ನಾ ಒಂದ್ ಮಾತು ಹೇಳ್ತೀನಿ. ಏನಿಪ್ಪ? ಸಾಲಿ ಕಲ್ತನತ್ ನೀವು ದೊಡ್ಡ ಸ್ಥಾನಕ್ಕೆ ನನ್ನ ಮುಂದೆ ಹೇಳಕ್ ಹೋಗ್ಬೇಡ್ರಿ. ಹೌದು. ಯಾಕೆ ಕೇಳ್ರಿ, ನೀವು ಹೇಳಿರ ನನ್ನಟ್ಟ ಸಾಲಿ ಅಲ್ಲ, ನನ್ನಟ್ಟ ಸಾಲಿ ಕಲ್ತಕ್ ನೀವು ವಯಸ್ಸಾಗಿಲ್ಲ ಅಂದಿರಲ್ಲ ಬಾಯಿ ಅವ್ರ. ಹೌದು. ನಿಮ್ಮಂತ ಸಾಲಿ ಕಲೆ ಅವ್ರು ನೀ ಎತ್ತಲ್ಲ. ಹೌದು. ನಿಮ್ಮಂತವ್ರು ಏನ್ B.Ed ಸಾಲಿ ಕಲ್ತವ್ರು ಅದಾರಲ್ಲ ಅವರು ನಮ್ ಜೋಡನ ಕಸಕ್ ಬರತ್ತಾರ್ರಿ. ನನ್ನಲ್ಲಿ ಕೆಲ್ಸಕ್ಕೆ ಬರ್ಲಾಕತ್ಯಾರ ಅವ್ರು. ಹೌದು. ಇವ್ರ ಒಂದ್ ಮಾತು ಹೇಳ್ತೀನಿ ಸರ್. ಆಚೆ ಕಡೆ ಅಕ್ಕ ಅವರು ಸಾಲಿ ಕಲ್ತಾರ, ಡೊಳ್ಳಿನ ಪದ ಹಾಡ್ಲಾಕತ್ತಾರ. ಇವರು ಇಂಜಿನಿಯರಿಂಗ್ ಕಲ್ತಾರ, ಇವರು ಡೊಳ್ಳಿನ ಪದ ಹಾಡಾಕತ್ತಾರ. ಇದೊಂದು ಡೊಳ್ಳಿನ ಪದ ಬಿಟ್ರ ಅಂದ್ರೆ ಇವ್ರು ಟೈಪಿಂಗ್ ಮಾಡ್ಕೋತ್ಕೊಂಡಿರ್ತಾರೆ ಅದು ಕಂಪ್ಯೂಟರ್ ಮುಂದೆ.
ನೀವ್ ಏನ್ ಮಾಡ್ರಿ ಸಾಲಿ ಕಲ್ತಾರಿ ಏನ್ ಮಾಡುದು ನಿಮ್ಮನ್ನ ಮಣ್ಣಾಗ ಹೋಗಿದಾನ ಏಯ್ ಇಲ್ಲಿ ನನ್ನ ಕೇಳಲ್ಲ. ಅಲ್ರಿ ಬೇಕಲ್ರಿ ನಾವು ಸಾಲಿ ಕಲ್ತಲ್ ಬಿಟ್ಟು ನಮ್ದೊಂದು ಬಹು ಶಾಳ ಆಗೈತ್ರಿ ನಾವು ಡೊಳ್ಳಿನ ಪದ ಹಾಡ್ತೇವ್ರಿ ಇವ್ರು ಸಾಲಿ ಕಲ್ತಿ ಇದಕ್ಕೆ ಯಾಕೆ ಬಂದ್ರಿ ಮತ್ರಿ ಬರೇ ಸಾಲಿ ಕಲ್ತಾರ ಶಿವಸ್ಥಾನ ಸೇವಾ ಮಾಡ್ಲಕತ್ತಾರ ಮಾಡ್ಲಿ. ಹೌದು ಈ ಕಡೆ ಬರಕ್ ಹೋಗ್ಬೇಡ, ಈಗ ಟೀಚರ್ ಅದಾಳ, ಇವ್ರು ಟೀಚರ್ ಹೋದಾರಿ ಅವ್ರ ಏನ್ ಮಾಡಾಕತ್ತಾರ ಅದ್ ನನಗೆ ಗೊತ್ತಿಲ್ಲ. ಹೌದು ನೀವು BA BEd ಸಾಲಿ ಕಲ್ತಿ ಏನ್ ಮಾಡಾಕತ್ತೀರಿ? BA BEd ಇಂಜಿನಿಯರಿಂಗ್ ನೀವು ಮಾಡಿದವ್ ನಮ್ಮ ಹೊಲದಾಗ ಒಂದ್ 20 ಮಂದಿ ದಗದಕ್ ಬರ್ಲಾಕತ್ಯಾರ. ಹೌದು ಕೋಳಿ ಫಾರ್ಮ್ದೊಳಗ, ಆಡಿನ ಫಾರ್ಮ್ದೊಳಗ, ಗ್ಯಾಸ್ ಸಿಲಿಂಡರ್ ಆಫೀಸ್ದೊಳಗೆ ಕೆಲಸ ಮಾಡ್ಲಕತ್ಯಾರ. ಮತ್ತೆ ನಾ ಶ್ರೇಷ್ಠ ಹತ್ತಿರ ನೀವು ಶ್ರೇಷ್ಠ ಹತ್ತಿರ? ನಾವ ಶ್ರೇಷ್ಠ ಅಲ್ರಿ ಅವ್ರನ್ನ ದುಡ್ಸೋತೀವಿ ಅಂದ್ರ ನಾವ ಶ್ರೇಷ್ಠ ರೀ. ಹೌದು ಮತ್ ನೀವು ಎಷ್ಟ್ ಸಾಲಿ ಕಲ್ತ್ರಿ ಏನ್ ಮಾಡುದು? ಏನ್ ಮಾಡುದು ನಿಮ್ಮನ್ನ ತಗೊಂಡ್ ಇರ್ಲಿ, ನಾನೊಂದ್ ಮಾತು ಕೇಳ್ತೀನಿ. ಸಾಲಿ ಕಲ್ತವ್ರು ಹೆಂಗ್ ಕೇಳ್ರಿ ಪುಣ್ಯಾತ್ಮರ, ಯಾರು ತಪ್ಪು ತಿಳಿಬೇಡ್ರಿ. ಇಲ್ಲಿ ಏನ್ ಹಿರಿಯರು ಕೂತಾರಲ್ಲ, ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ. ಯಾರು ಸಾಲಿ ಕಲ್ತಾರಲ್ಲ ತಮ್ಮ ತಾಯಿ ತಂದಿನ ಅನಾಥಾಶ್ರಮದಾಗ ಇಟ್ಟವ್ರೆ ಸಾಲಿ ಕಲ್ತವ್ರ ಸಭಾದಾಗ ಕೈ ಎತ್ತಿ ಹೇಳ್ತಕ್ಕಂತ ಮಾತು ನನ್ನ ಆತ್ಮೀಯ ಬಂಧುಗಳು. ಹೌದಪ್ಪ ಹೌದು. ರೈತರು ಹೌದು ಅನ್ಪಡ್ ಮಂದಿ ಯಾರು ಇಡಂಗಿಲ್ಲ. ಹೌದು ರೈತರ ಮಕ್ಕಳು ಇಡಂಗಿಲ್ಲ, ರೈತರು ಇಡಂಗಿಲ್ಲ. ಹೌದು ನಾವು ಸಾಲಿ ಕಲ್ತಿಲ್ಲ, ನಾ ಸಾಲಿ ಕಲ್ತಿಲ್ಲ ಬಾಯಿ ಅವ್ರ, ನೀವು ಸಾಲಿ ಕಲ್ತಿ ಯಾನು ಇದು ಆತ ಏನ್ ನೌಕರಿ ಮಾಡ್ಲಾಕತ್ತರ ನೀವು? ಅವ್ರು ಮಾಡುದು ಬಿಡು, ನಮಗೇನ್ ಬೇಕಾಗಿಲ್ಲ. ಹೇಳಾಕತ್ತಾರ, ನಾ ಹೇಳಾಕತ್ತೀನಿ ನಾನು. ಹೌದು, ನಾವು ಇಲ್ಲೇ ಇದೀವಿ. ಸಾಲಿ ಕಲ್ತವ್ರು ನೀವು ಇಲ್ಲೇ ಇದ್ರಿ, ನಾವು ಸಾಲಿ ಕಲಿಯಲ್ದವ್ರು ನಾವು ಇಲ್ಲೇ ಇದೀವು. ನೀವು ಇದೇ ವೇದಿಕೆ ಮೇಲೆ ಇದೀರಿ, ನಾವು ಇದೇ ವೇದಿಕೆ ಮ್ಯಾಗ ಅದೀವಿ. ನಾವು ಇದೇ ವೇದಿಕೆ ಮೇಲೆ ಅದೀವು. ಹೌದು, ಬಾಳ ಚಂದ ಮಾತಾಡಿದ್ರ ಅವ್ರು. ಏನ್ ಮಾತಾಡ್ಯಾರಿಪ್ಪ ಅವರು? ಮಾಳು ಮಾಸ್ತರ್ ತೊದಲ್ ಬಗ್ಗೆ ಅವ್ರ ಇಂಥವೆಲ್ಲ ಕೆಲವೊಂದ್ ಮ್ಯಾಲಿಗೆ ಕಾಮನಾಗಿ ಬಿಟ್ಟದ. ಏನತ್ರಿಪ್ಪ? ಹೆಂಗ ಓಡು ಕುದುರೆ ಹೇಳಿದ್ರು, ಅವರೇ ಹೇಳ್ಯಾರ. ಏನತ್ರಿಪ್ಪ? ಆನಿ ಹೋಗುವಾಗ ಶ್ವಾನ ಬಗಳುವಾಗ ಅದ ಆನಿಯ ಮಾನ ಹಾನ ಆದಿತ್ತು ಸರ್ವಜ್ಞ ಅಂತ. ಹೌದಪ್ಪ ಹೌದಾ. ಈಗ ಹೆಂಗ ಆಗ್ಬಿಟ್ಟದ, ಕೆಲವೊಂದ್ ಮಂದಿಗೆ ಮ್ಯಾಳ್ಗಳಿಗೆ ಇತ್ತಿತ್ಲಾಗಿ ಅಂತ ಕೇಳಿದ್ರೆ ನಾವ್ ಯಾರ ಜೋಡಿನ ಸಭಾಸ್ ಮಾತಾಡಂಗಿಲ್ಲ. ಹೌದು, ಮಗ್ಗಲಿಕ್ಕಿನ ಮ್ಯಾಲ ಅದ ಐತೋ ಸತ್ತೈತ ಸುದೇ ಅವ್ರ ಹೆಸರು ಸುದೇ ತೆಗಿಯಂಗಿಲ್ಲ. ಹೌದು, ಕೆಲವೊಂದ್ ಮ್ಯಾಲಿಗೆ ಹೆಂಗ ಆಗಿಬಿಟ್ಟದ ಈಗಿನ ಕೆಲವೊಂದ್ ಮ್ಯಾಲಿಗೆ ಮುತ್ತೂರ್ ಅವ್ರ ಹೆಸರು ತೆಗದಿವ್ ಅಂದ್ರೆ 4 ಬಂಡ್ರಿ ಹೆಚ್ಚಿಗೆ ಬರ್ತಾವ. ಮತ್ತ ಅವ್ರ ಬದಲು ಬೀದಿವ್ ಅಂದ್ರೆ ಮುತ್ತೂರ್ನವ್ರ ಮಗಲ್ ಹಾಡ್ಕಿ ಮಾಡ್ಯಾರಲ್ಲ, ಅವ್ರನ್ನ ಕೊಡುನ್ಲ. ಹಿಂಗ ಕೆಲವೊಂದ್ ಮಂದಿ ಚಾಲು ಆಗ್ಯದ. ಹೌದು, ಮುತ್ತೂರ್ ಮೇಲೆ ಅವ್ರು ಬೇದಿವ್ ಅಂದ್ರೆ ಬಂಡ್ರಿ ಬರ್ತಾವ ತಲೆಯಾಗ ಬಾಳ ಮಂದಿ ಅದ. ಹೌದು, ಮುತ್ತೂರ್ ಮೇಲೆ ಅವ್ರ ಜೋಡಿ ವಾದ ಮಾಡಿದ್ರು ಬಂಡ್ರಿ ಬರ್ತಾವ ಅನ್ನೋದು ತಲೆಯಾಗ ಬಾಳ ಅದ. ಹೌದು, ಎಂತಿಂತ ಮ್ಯಾಳ್ಗಳೆಲ್ಲ ಬಂದ್ ಏನ್ ಮಾಡ್ಲಕ್ಕೈತವ. ನಾವ್ ಯಾರ ಜೊತೆನೂ ಸವಾಸ ಇಲ್ಲ, ಯಾರ ಜೊತೆ ಪಾಜಿಲ್ ಮಾತಾಡಂಗಿಲ್ಲ. ವಿಷಯ ಬರ್ತಿದ್ರ ಬರ್ತೈತೆ ಅಂತ ಹೇಳ್ತೀವಿ, ಇಲ್ಲಾದ್ರೆ ಇಲ್ಲ ಅಂತ ಹೇಳ್ತೀವಿ. ನಾವು ನೇರವಾಗಿ ಹೇಳ್ತೀವಿ. ನಾವು ನೀವ್ಯಾನ್ ಹೇಳಿದ್ರಲ್ಲ, ನಾವು ಬೇಡ್ ಕಲ್ ನೀವು ಬೇಡ್ ಕಲಿತು ಏನ್ ಮಾಡೋದ್ರಿ? ನೀವು ಇಲ್ಲೇ ಇದೀರಿ, ನಾವು ಇಲ್ಲೇ ಇದೀವಿ, ಇದೇ ಸ್ಟೇಜ್ ಮ್ಯಾಗ ಇದೀವ್ರಿ. ನೀವು ನನಗೆ ಅಂತ ವಯಸ್ಸದಾಗ ನನಗೆ ದೊಡ್ಡವ್ರ ಅದಲ್ಲ. ನೀವು ಇರ್ಬೇಕು, ವಯಸ್ಸದಾಗ ದೊಡ್ಡವ್ರ ಇದ್ರಂದ್ರ ನನ್ನ ಮಾತು ಯಾಕೆ ಕಟ್ಟಿಸುವಲ್ಲ ಹೊತ್ತು ನಿಮ್ಗ ತಪ್ಪ. ನಾ ಮಾತಾಡಿಲ್ಲ, ನೀವು ಮಾತಾಡಿರಿ. ಹೌದು, ವಾದ ಪಾಳ್ಯದೊಳಗೆ ಅಚ್ಚಗಡೆ ಪಾಳ್ಯದಾಗ ಮಾತಾಡಿದ್ರು ಅವ್ರು. ಏನತ್ರಿಪ್ಪ? ವಿಷಯ ಎಟ್ ಇರ್ತದ ಅಷ್ಟೇ ಮಾತಾಡಕ್ ನಾನು. ಹೌದು, ಅವ್ರಿಗತ್ತೆ ಪಾಜಲ್ ಮಾತಾಡಂಗಿಲ್ಲ ಅಂತ ಹೇಳಿ ಗಾಡಿಗೆ ಹೋಗಿರಿ. ಹೋಗ್ಯಾರಲ್ರಿ, ಪಾಲ್ತು ಮಾತಾಡಂಗಿಲ್ಲ ಅಂತ ಹೇಳಿ ಗಾಡಿಗೆ ಹೋಗಿರಿ. ಹೌದು, ಈ ಪಾಳ್ಯದಾಗ ಬಂದ್ ಏನ್ ಹೇಳ್ತೀರಿ? ನಿಮಗೆ ಏನೂ ಅಂದಿಲ್ಲ ನಾವು ಓದ್ತೀರಿ. ನಾ ಪಾಲ್ತು ಮಾತಾಡ್ಯಾರ ನಿಮ್ ಬದಲ್ ನಾವು ಮಾತಾಡಿಲ್ಲ ಅಂತ ಹೇಳ್ತೀರಿ. ನಾಲಿಗೆ 1 2 ಹೆಂಗ ಮುದಿಕೆ ಇದ ನೀನ ಹೇಳ್ಪಾರ, ನಿರ್ಣಾಯಕ ಆಗಿದಿ. ಇದನ್ನ ಹೇಳೋದು ಸುದ್ದ ಅಲ್ಲ, ಅದು ಕುಂತಿ ಕತ್ತಿ ನನಗೆ ಲೇಖ ತಂದು ತೋರ್ಸತ್ ಹೇಳ್ತೀರಿ ನೀವು. ನಾನು ಕೇಳಿದೇನ ಬಡ್ಡಿ ಏನ್ ಕೇಳಿ ನಾನು? ನಾವು ಕೇಳುವುದೇನಾ, ನೀವು ಹೇಳುವುದೇನಾ, ನಾವು ಉದಾಹರಣೆ ಕೊಟ್ಟದೇನಾ, ನೀವು